ಬನ್ನಿ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಆಗಲೇ ಮಲ್ಲಿಕಾರ್ಜುನ್ ಅವರು ಮಾತಾಡ್ತಾ ಇದ್ರು, ಅವ್ರನ್ನ ಮತ್ತೆ ಮಾತಾಡ್ಸೋಣ. ಹಲೋ ಮಲ್ಲಿಕಾರ್ಜುನ್ ಅವರೇ, ಮಾತಾಡಿ. ಗುರುಜಿ ಇದ್ದಾರೆ. ಹಲೋ ಹಲೋ ಸುಮಿ. ಹೇಳಪ್ಪ. ಸುಮಿ, ನನ್ನ ಲೈಫಲ್ಲಿ ತುಂಬಾ ಕಷ್ಟನೇ ಪಟ್ಬಿಟ್ಟಿದ್ದೀನಿ ಸುಮಿ. ಹಂಗಾಗಿ ತುಂಬಾ ಸಾಲ ಆಗ್ಬಿಟ್ಟಿದಾವೆ. ನಾನೊಂದು ಪ್ರೈವೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ತುಂಬಾ ಲಕ್ಷಾನುಗಟ್ಲೆ ಸಾಲ ಆಗ್ಬಿಟ್ಟಿದೆ. ನೆಕ್ಸ್ಟ್ ಅದಕ್ಕೆ ಸಾಲ ಮಾಡೋದಕ್ಕೋಸ್ಕರ ಏನಾದ್ರು ವ್ಯವಹಾರಕ್ಕೆ ಏನಾದ್ರು ಕೈ ಹಾಕ್ಬೇಕಂತ ಇದೀನಿ ಸ್ವಾಮಿ. ಅದು ಏನಾದ್ರು ಹೋಟ್ಲು ಬಿಸ್ನೆಸ್ ಮಾಡ್ಬೇಕಂತ ಇದೀನಿ. ಅದು ಏನಾದ್ರು ಆಗುತ್ತೋ ಇಲ್ಲ ಸ್ವಲ್ಪ ಹೇಳ್ಬೇಕಾಯ್ತು ಸ್ವಾಮಿ. ನಿಮ್ಮ ಸ್ವರತರಂಗ ಪ್ರಕಾರ ತಾವು ಯಾವುದೇ ಕೆಲಸ ಮಾಡಿದ್ರೂ ಸಮಂಜಸವಾಗಿ ಒಳ್ಳೆ ತೀರ್ಮಾನ, ಒಳ್ಳೆ ಅನುಕೂಲನೇ ಆಗುತ್ತೆ. ಆದರೆ ಇಲ್ಲಿ ನೀವು ಮಾಡುವಂತಹ ತಪ್ಪೇನೆಂದರೆ, ಪ್ರಾರಂಭದಲ್ಲಿರ್ತಕ್ಕಂತಹ ಒಂದು ಖುಷಿ, ಆ ಒಂದು ಜೋಶು ಸ್ವಲ್ಪ ದಿನಗಳಲ್ಲೇ ಬದಲಾಯಿಸ್ಕೊಂಡ್ಬಿಡ್ತೀರಿ ನೀವು. ಮತ್ತು ಬೆಳಗಿನ ಹೊತ್ತು ನೀವು ಕೆಲಸಗಳನ್ನು ಬೇಗ ಪ್ರಾರಂಭಿಸೋದಿಲ್ಲ, ತುಂಬ ತಡವಾಗಿ ನೀವು ಮುಂದುವರಿತೀರಿ. ಭಾಳ ನಿಧಾನಕ್ಕೆ ಮಂದಗತಿಯಲ್ಲಿ ಸಾಗುವಂಥ ರೀತಿಯಲ್ಲಿ ನಿಮ್ಮ ಮನಸ್ಥಿತಿಯನ್ನು ತಂದುಕೊಂಡ್ಬಿಡ್ತೀರಿ. ಸ್ವಲ್ಪ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಬೆಳಗಿನ ನಿತ್ಯ ಕರ್ಮಾನುಷ್ಠಾನಗಳನ್ನು ವೇಗವಾಗಿ ಮಾಡಬೇಕು. ಎರಡನೇದು, ಇನ್ನೂ ಈಗ ಸದ್ಯಕ್ಕೆ ಯಾವುದೇ ಒಂದು ಕೆಲಸದ ಮೇಲೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಈಗ ಪುನಃ ಸಾಲ ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು 5 ತಿಂಗಳು ವೆಯ್ಟ್ ಮಾಡಿ. ಇನ್ನೊಂದು 5 ಮಂತ್ಸ್ ಆಮೇಲೆ ನಿಮ್ಮ ಕೆಲಸದ ಬಗ್ಗೆ ಚಿಂತನೆ ಮಾಡಿದ್ರೆ ಸಾಕಷ್ಟು ಲಾಭ ಇದೆ. ಈ 5 ತಿಂಗಳೊಳಗಡೆ ನೀವೇನಾದ್ರು ಹಣಕಾಸನ್ನು ಹೂಡಿಕೆ ಮಾಡಿ ಪುನಃ ಒಂದಷ್ಟು ಸಾಲ ಮಾಡಿ ಅಲ್ಲಿ ತಂದು ಹಾಕಿದ್ರು ಅದರಿಂದ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಇದೆ. ಈ 5 ತಿಂಗಳು ಹೇಳಿ, ಮಾತಾಡಿ. ಅದೇ ಸ್ವಾಮಿ, ಈಗ ನೆಕ್ಸ್ಟ್ ಜನವರಿಯಿಂದ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀನಿ ಸ್ವಾಮಿ. ಆಗಲಿ, ಇನ್ನೂ ಸ್ವಲ್ಪ ಹಾಗೂ ಹೀಗೂ ನೋಡಿ. ಈಗ ಏನು ಕೆಲಸ ಮಾಡ್ತಾ ಇದ್ದೀರೋ, ಯಾವ ವೃತ್ತಿ ಧರ್ಮದಲ್ಲಿದ್ದೀರೋ ಇದ್ದು ಸಾಲಗಳನ್ನು ಹರಿಸ್ಕೊಂಡು ಅದಾದ ನಂತರ ಮುಂದಿನ 5 ತಿಂಗಳಾದಮೇಲೆ ಹಣಕಾಸನ್ನು ಇನ್ವೆಸ್ಟ್ ಮಾಡಿ ಅಲ್ಲಿ ನೀವು ಏನಾದ್ರು ಹೋಟ್ಲು ಅಥವಾ ನೀವು ಯಾವುದೇ ಒಂದು ಕೆಲಸ ಮಾಡಿದ್ರು, ಯಾವುದೇ ಒಂದು ಸ್ವಂತ ಬಿಸ್ನೆಸ್ ಮಾಡಿದ್ರು ಸ್ವಲ್ಪ ನಿಮ್ಗೆ ಬೆಳಕು ಸಿಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಮಲ್ಲಿಕಾರ್ಜುನ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಈಗ ಕಡೆಯ 3 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಈಗ ಗುರುಜಿ ಅವರಿಂದ ತಿಳ್ಕೊಳ್ಳೋಣ. ಗುರುಜಿ, ಮಕರ ರಾಶಿಯಿಂದ. ಖಂಡಿತಮ್ಮ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಮಕರ ರಾಶಿಯವರ ಮನಸ್ಸಿನ ಸ್ಥಿತಿ ನೆಮ್ಮದಿಯುತವಾಗಿದೆ. ಆದರೆ ಚಂಚಲತೆ ಅಂತಕ್ಕಂಥದ್ದು, ದೂರದ ಬೆಟ್ಟ ನುಣ್ಣಿಗೆ ಅಂಥೇಳಿ ಬೇರೆ ಬೇರೆ ಕೆಲಸಗಳನ್ನು ಮಾಡಿ ಅದರಿಂದ ಪ್ರಯಾಸ ತಂದುಕೊಳ್ತಕ್ಕಂಥದ್ದು, ಆಯಾಸದಿಂದ ಒದ್ದಾಡ್ತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮುಂಗೋಪು ಸ್ವಭಾವದಿಂದಲೂ ದುಡ್ಡು ಕಾಸನ್ನು ಕಳ್ಕೊಂಡ್ಬಿಡ್ತೀರಿ. ಅದು ಸಾಧ್ಯವಾದಷ್ಟು ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಸಮಾಧಾನದಿಂದ ವರ್ತನೆ ಮಾಡಿದ್ರೆ ಸಾಕಷ್ಟು ಲಾಭಗಳೇ ಇದೆ. ಜೊತೆಗೆ ಮಕರ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು, ಅದರಲ್ಲಿ ಪುಟಾಣಿ ಮಕ್ಕಳ ಆರೋಗ್ಯ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗುವಂಥ ಸಾಂದ್ರತೆ ಸಾಕಷ್ಟಿದೆ. ಮಕ್ಕಳ ಬಗ್ಗೆ ಸ್ವಲ್ಪ ಹೆಚ್ಚು ಕಾಳಜಿ ವಹಿಸಿ. ಹಾಗೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಸ್ವಂತ ಉದ್ಯೋಗ ಆಗಲಿ, ವ್ಯವಹಾರ ಆಗಲಿ, ಅಥವಾ ಮತ್ತೊಂದು ಕಡೆ ಕೆಲಸ ಮಾಡ್ತಕ್ಕಂಥದ್ದಾಗಲಿ, ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡಿದ್ರು ನಿಮ್ಮ ಮನಸ್ಸನ್ನು ಶಾಂತಿಯುತವಾಗಿ ನೆಮ್ಮದಿಯುತವಾಗಿ ಆ ಕಾಲಕ್ಕೆ ಏನು ಮಾಡಬೇಕೋ ಅದನ್ನು ಆ ಕಾಲದಲ್ಲೇ ಮಾಡಿ ಮುಗಿಸಿ. ಬೇಜವಾಬ್ದಾರಿತನದಿಂದ ಹಠ ಮಾಡಿಕೊಂಡು ಇನ್ನೇನೋ ಮಾಡೋದಕ್ಕೆ ಹೋಗಿ ಎಲ್ಲರ ಸಮಸ್ಯೆಯನ್ನು ಮೈಮೇಲೆ ತಂದುಕೊಳ್ಳೋದು ಬೇಡ. ಮಕರ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ 4 ಗಂಟೆ ತನಕ ನೀವು ಹಾಕುವ ಒಂದೊಂದು ಹೆಜ್ಜೆನೂ ಜೋಪಾನವಾಗಿರಲಿ. 4 ಗಂಟೆ ನಂತರ ಸಮಾಧಾನಕರವಾಗಿದ್ದರೂ ನಡೆಯುತ್ತೆ. 4 ಗಂಟೆ ಒಳಗೆ ನೀವು ಮಾಡುವ ಪ್ರತಿಯೊಂದು ಕೆಲಸಗಳಲ್ಲೂ ಇಲ್ಲದ ಆತಂಕವನ್ನು ಎದುರಿಸಬೇಕಾಗತ್ತೆ, ಭಯದ ವಾತಾವರಣ ಎದುರಾಗುತ್ತೆ. ಜೋಪಾನ. ಗುರುಜಿ ನಮಸ್ಕಾರ. ಗುರುಜಿ ನಮಸ್ಕಾರ. ನಿಮ್ ಕಾರ್ಯಕ್ರಮನೇ ನೋಡ್ತಾ ಇದ್ದೀನಿ ನಾನೀಗ. ನನಗೆ ಬಹಳ ಸಂತೋಷ ಆಯ್ತು ನೋಡಿ, ನನ್ನ ಮನಸ್ಸಲ್ಲಿ ನೆನೆದವರ ಮನದಲ್ಲಿ ಅಂತ ನಿಮ್ಮಿಂದ ಕಾರ್ಯಕ್ರಮದಲ್ಲಿ ಫೋನ್ ಬಂದಿದ್ದು ಸಂತೋಷ ಆಯ್ತು ಗುರುಜಿ. ನನಗೆ ಆಯ್ತು, ನಿಮ್ ಕಾಲು ಅವರು ಹೇಳ್ತಿದ್ರೆ ಮಾಜಿ ಮುಜರಾಯಿ ಸಚಿವರು ಅಂತ ಹೇಳಿದ ತಕ್ಷಣ ಆಶ್ಚರ್ಯ ಆಯ್ತು. ನಿಮ್ ಕಾರ್ಯಕ್ರಮ ನೋಡ್ತಾ ಇದ್ದೀವಿ, ಫೋನ್ ಬಂತು. ಏನ್ ಬುದ್ಧಿ ಸಮಾಚಾರ? ಏನಿಲ್ಲ, ಈಗ ಒಂದು ಸಡನ್ ಆಗಿ ಒಂದು ತೀರ್ಮಾನ ತಗೊಂಡಿದ್ದೇನೆ. ನಿಮ್ಮಿಂದ ಈಗ ರಾಜ್ಯಕ್ಕೆ ಒಂದು ಒಳ್ಳೆ ಅನುಕೂಲ ಆಗಬೇಕು. ಅದಕ್ಕೆ ಧಾರ್ಮಿಕವಾಗಿ ಸಾಕಷ್ಟು ಸೇವೆಗಳನ್ನು ಮಾಡ್ತಿರೋ ನಿಮ್ಮನ್ನೇ ನಮ್ಮ ಮನಸ್ಸಲ್ಲಿ ಬಂದದ್ದು. ಅದಕ್ಕೆ ನಿಮ್ಮನ್ನೇ ನಾನು ಅಪೇಕ್ಷೆ. ನೋಡಿ, ಹಸಿದು ವ್ಯಕ್ತಿ ಮನೆಗೆ ಬಂದಾಗ ಅನ್ನ ಬಡಿಸ್ತಾರೆ ಅಂದ್ರೆ ನಿಮ್ಮ ಮನೆಗೆ ಬಂದು ನಿಲ್ಲೋದು ಧರ್ಮ. ನಿಮ್ಮ ಕೈಲಿ ಒಂದು ದೊಣ್ಣೆನೋ ಕೋಲೋ ಇಟ್ಕೊಂಡಿದ್ದಾರೆ ಅಂದ್ರೆ ನಿಮ್ಮ ಮನೆ ಕಡೆ ಬರಲ್ಲ ನಾವು. ಅದರಿಂದ ಇವತ್ತು ಕಾವೇರಿಯ ಒಂದು ಸಮಸ್ಯೆ ಇರೋದ್ರಿಂದ ನಾವು ಹರಿದ್ವಾರ ಋಷಿಕೇಶ್ಗೆ ಹೋಗಿ ಅಲ್ಲಿಂದ ಗಂಗೆಯನ್ನು ಪೂಜೆ ಮಾಡಿ ಗಂಗೆಯನ್ನು ಅಲ್ಲಿಂದ ತರತಕ್ಕಂಥದ್ದು, ಮಂಡ್ಯ ಸುತ್ತಮುತ್ತ ಭಾಗದ ಯಾವುದಾದ್ರು ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ಒಂದು ರುದ್ರದೇವರಿಗೆ ಒಂದು ವಿಶೇಷವಾದಂತಹ ರುದ್ರ ಹವನ ಪರ್ಜನ್ಯ ಜಪ ಆಗಬೇಕು. ಅದಕ್ಕೆ ಗಂಗೆಯನ್ನು ಅಲ್ಲಿಂದ ತರಬೇಕು. ನಾವು ಹರಿದ್ವಾರ ಋಷಿಕೇಶ್ಗೆ ಹೋಗಿ ಅಲ್ಲಿಂದ ಗಂಗೆಯನ್ನು ತರಬೇಕಾಗಿದೆ. ಅಲ್ಲಿ ಸಹಿತ ಒಂದು ಅನುಷ್ಠಾನವನ್ನು ಮಾಡಿ ಶ್ರದ್ಧೆಯಿಂದ ಒಂದು ಪೂಜಾನುಷ್ಠಾನ ಮಾಡಿಕೊಂಡು ಸಾಧ್ಯವಾದರೆ ಒಂದು ಚಿಕ್ಕದಾದಂಥ ಒಂದು ಚಿಟಕ ಹೋಮನೆ ನಡೆಸಿ. ಈ ಕಳೆದ ಬಾರಿ ನಾನೊಂದು ಒಳ್ಳೆ ಕಾರ್ಯಕ್ರಮ, ಇದೇ ಥರ ಕಾರ್ಯಕ್ರಮ ಮಾಡಿ
ಬೆಂಗಳೂರಿನಲ್ಲಿ ವರ್ಣನ ಕೃಪೆ ಆಗಿದ್ದನ್ನ ಎಲ್ಲ ಇಡೀ ರಾಜ್ಯ ಜನತೆ ದರ್ಶನ ಮಾಡಿದ್ದಾರೆ. ಗೊತ್ತು ಬುದ್ಧಿ ಅದು. ಅಂಥದ್ದೇ ಒಂದು ಕಾರ್ಯಕ್ರಮ ಈ ಸತಿ ನಿಮ್ಮ ಘನ ನೇತೃತ್ವದಲ್ಲಾಗಲಿ ಅನ್ನೋ ಒಂದು ಸಂತೋಷ ನನಗೆ. ಸಂತೋಷ ಗುರುಜಿ. ಅದಕ್ಕೆ ಈ ಅವಕಾಶ, ಈ ಒಂದು ಸೇವೆ ಇದು ನಿಮ್ಮಿಂದ ಆಗಬೇಕು. ನೀವು ನನ್ನ ಜೊತೆ ಈ ಕಾರ್ಯಕ್ರಮದಲ್ಲಿ ಗುರುಜಿ, ಮಹಾಭಾಗ್ಯ. ಇದನ್ನ ಈಗಿಂದೀಗಲೇ ಸಾಧ್ಯವಾದರೆ ಇವತ್ತೇ ನೀವು ನಾಳೆ ಒಂದು ಟೈಮ್ ನಿಗದಿಪಡಿಸಿ ನಮ್ಮ ಪ್ರಯಾಣಕ್ಕೆ ಸಿದ್ಧತೆ ಮಾಡ್ಕೊಂಬಿಡಿ. ಸರಿ ಗುರುಜಿ, ನಾನು ಬರ್ತೇನೆ, ನೀವು ನಿಮ್ಮ ಪರಿವಾರ ಸಮೇತ ಬನ್ನಿ. ಈ ಒಂದು ಒಳ್ಳೆ ಕಾರ್ಯಕ್ರಮನ ಮಾಡೋಣ. ರಾಜ್ಯಕ್ಕೆ ಶೀಘ್ರವಾಗಿ ವರ್ಣನ ಕೃಪೆ ಆಗಲಿ. ಹೌದು ಗುರುಜಿ, ಬಹಳ ಅವಶ್ಯಕತೆ ಇದೆ. ಈಗ ನಡೀತಾ ಇದೆಯಲ್ಲ, ಎಷ್ಟು ನೋವಾಗುತ್ತೆ ಗುರುಜಿ. ಮಂಡ್ಯ ಭಾಗದ ರೈತರಿಗೆ, ಬೆಂಗಳೂರು ಜನಕ್ಕೆ ಮುಂದಿನ ದಿನಗಳಲ್ಲಿ ಕುಡಿಯೋ ನೀರು ಸಮಸ್ಯೆ ಆಗೋಗ್ಬಿಡುತ್ತೆ. ಹೌದು, ಅದಕ್ಕೆ ನಿನ್ನೆ ರಾಜ್ಯ ಸರ್ಕಾರನ ಸಹಿತ ಒಂದು ಒಳ್ಳೆ ನಿಲುವು ತಗೊಂಡಿದ್ದಾರೆ. ಅದು ಬಹಳ ಸಂತೋಷದ ವಿಚಾರ. ಅದರಿಂದ ಅದನ್ನ ನಾವು ಸ್ವಾಗತಿಸ್ತಾ ಇದ್ದೀವಿ. ಈಗ ಹೌದು, ಗಟ್ಟಿ ನಿರ್ಧಾರ ಇದೆ. ಆದ್ರೆ ಸಮಸ್ಯೆನೂ ಇದೆ ಪಾಪ ಅವರಿಗೆ. ಏನೇ ಆದ್ರೂ ಸಹಿತ ನಮ್ಮ ಜನಗಳ ಬಗ್ಗೆ, ನಮ್ಮ ಕನ್ನಡಿಗರ ಬಗ್ಗೆ ಒಳ್ಳೆ ನಿಲುವು ತಗೊಂಡಿದ್ದಾರೆ. ಅದಕ್ಕಾಗಿ ನಿಮ್ ಸಹಕಾರ ಬೇಕಾಗಿದೆ. ಅತಿ ಶೀಘ್ರವಾಗಿ ಸೇವೆ ಅಂತ ಭಾಗ್ಯ ನಮ್ಗೆ ನೀವು ಹೇಳ್ತಿರೋದು ಒಂದು ಆಶ್ಚರ್ಯ ಮತ್ತೆ ಆನಂದ ಆಗ್ತಾ ಇದೆ ನನಗೆ. ತುಂಬಾ ಸಂತೋಷ. ನೀವು ನನ್ನ ಜೊತೆ ಬನ್ನಿ, ಈ ಕಾರ್ಯಕ್ರಮ ಯಶಸ್ಸುಗೊಳಿಸೋಣ. ಶೀಘ್ರವಾಗಿ ರಾಜ್ಯಕ್ಕೆ ವರ್ಣನ ಕೃಪೆ ಆಗಲಿ. ಆ ವರ್ಣನ ಕೃಪೆಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಹರಿದ್ವಾರ ಋಷಿಕೇಶಿಂದ ಒಂದು ವಿಶೇಷವಾದಂತಹ ಗಂಗೆಯನ್ನು ತಂದು, ಪ್ರತಿ ವರ್ಷ ಗಂಗೆ ನೀವು ತರ್ತೀರಿ, ಪ್ರತಿ ವರ್ಷ ಶಿವರಾತ್ರಿಗೆ ನಿಮ್ಮ ಸೇವೆ ಇದೆ. ಆದರೆ ಈ ವರ್ಷ, ಈ ಸರ್ತಿ ಈಗ ಬಂದೊದಗಿರ್ತಕ್ಕಂಥ ಈ ಸಮಸ್ಯೆನ ಪಾರು ಮಾಡಲಿಕ್ಕಾಗಿ ನಾಳೆನೇ ಈ ತೀರ್ಮಾನ ತಗೋಬೇಕು. ಇದಿಷ್ಟೇ ಅಲ್ಲದಿರ, ನಮ್ಮ ರಾಜ್ಯದ ಮೈಸೂರಿನ ಆಸ್ಥಾನದ ಒಡತಿಯಾಗಿರ್ತಕ್ಕಂಥ ತಾಯಿ ಇವತ್ತು ದಿವಸ ನಮ್ಮ ರಾಜಮಾತೆಯವರನ್ನ, ಅವ್ರನ್ನೂ ಸಹಿತ ಈ ಕಾರ್ಯಕ್ರಮಕ್ಕೆ ಆವತ್ತು ನಡೀತಕ್ಕಂಥ ಈ ಯಾಗಕ್ಕೆ ಅವರೆಲ್ಲರ ಒಂದು ಅಪೇಕ್ಷೆ ಇದೆ. ಅವ್ರನ್ನ ಅಲ್ಲಿ ಕರೆಸ್ಕೋಬೇಕು ಅಂತ. ಇದಕ್ಕೂ ನೀವು ಸ್ವಲ್ಪ ಮಾತಾಡಿ ವ್ಯವಸ್ಥೆ ಮಾಡಿ. ಸಂತೋಷ ಗುರುಜಿ, ಬಹಳ ನಾನು ಖಂಡಿತ ಮಾಡ್ತೀನಿ ಬುದ್ಧಿ. ನಿಮ್ಮ ಆದೇಶ ಬುದ್ಧಿ. ಇದು ಜನಸೇವೆಗೆ, ರಾಜ್ಯದ ಸೇವೆಗೆ, ರೈತ ಸೇವೆಗೆ ಯಾವತ್ತೂ ನಾವು ಸದಾ ಇರ್ತೀವಿ ಬುದ್ಧಿ. ಖಂಡಿತ ಒಳ್ಳೇದಾಯ್ತು ಬುದ್ಧಿ. ನನ್ಗೆ ಬಹಳ ಅದೃಷ್ಟ ನನಗೆ ಈ ಯೋಗ ಸಿಕ್ಕಿರೋದು. ಈ ಅದೃಷ್ಟ ಅಂತ ನಾನು ಖಂಡಿತ ಭಾವಿಸ್ತೀನಿ. ಖಂಡಿತ ತಾವು ಹೇಗೆ ಹೇಳ್ತೀರೋ ಅದನ್ನ ನಾನು ಮಾಡ್ತೀನಿ ಬುದ್ಧಿ. ಮಾಡೋಣ. ಗುರುವಾರದಲ್ಲೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಣ. ಫಸ್ಟ್ ನಾಳೆ ನಮ್ಮ ಪ್ರಯಾಣವನ್ನು ಬೆಳೆಸೋಣ. ಯಾಕೆಂದ್ರೆ ಇನ್ನ ಆದಷ್ಟು ಒಂದು ಒಳ್ಳೆ ಮುಹೂರ್ತದಲ್ಲಿ ಅಲ್ಲಿಂದ ಒಂದು ಅನುಷ್ಠಾನವನ್ನು ಮಾಡಿ ಗಂಗೆಯನ್ನ ಅಲ್ಲಿಂದೆಲ್ಲಿ ತಂದು ಇಲ್ಲಿ ರುದ್ರನಾರಾಯಣ ಅಂದ್ರೆ ಒಂದು ರುದ್ರನಿಗೆ ಅಭಿಷೇಕ, ಪರ್ಜನ್ಯ ಜಪ ಇದೆಲ್ಲವೂ ಶಾಸ್ತ್ರಬದ್ಧವಾಗಿ ಮಾಡೋಣ. ಒಳ್ಳೇದಾಗ್ಲಿ. ನಿಮ್ಮ ಈ ಒಪ್ಪಿಗೆ ನನಗೆ ಬಹಳ ಸಂತೋಷ ತಂದಿದೆ. ನನಗೆ, ನನ್ನ ಅಭಿಮಾನಿ ದೇವರುಗಳು ಎಲ್ಲರಿಗೂ ಸಂತೋಷ ತಂದಿದೆ ಅಂತ ಅಂದ್ಕೊಂಡಿದ್ದೇನೆ. ಸರಿ ಬುದ್ಧಿ, ಬಹಳ ಸಂತೋಷ ಬುದ್ಧಿ. ನನಗೆ ಇನ್ನ ಅವಕಾಶ ಸಿಕ್ಕಿರೋದು ನನ್ನ ಭಾಗ್ಯ ಬುದ್ಧಿ. ತುಂಬಾ ಸಂತೋಷ. ಅದು ಸೌಭಾಗ್ಯ ಬುದ್ಧಿ. ಇದು ಪರವಾಗಿಲ್ಲ. ನಾನು ಅಂದುಕೊಂಡ ತಕ್ಷಣ ಗಣಪತಿ ತಾಯಿ ರಾಜರಾಜೇಶ್ವರಿ ಶೀಘ್ರವಾಗಿ ಆಶೀರ್ವದಿಸಿದ್ದಾಳೆ. ಇನ್ನ ವರ್ಣನ ಕೃಪೆ ಒಂದು ಆಗಬೇಕಾಗಿದೆ. ಅದಕ್ಕಾಗಿ ರುದ್ರನ ತೃಪ್ತಿಪಡಿಸೋಣ. ನಮಗೆ ಅದಕ್ಕಿಂತ ಬೇರೆ ಇನ್ನೇನು ಅದರಿಂದ ಫಲ ಸಿಕ್ಕರೆ ಸಾಕು. ಖಂಡಿತ ಸಿಗುತ್ತೆ. ಯಾಕೆಂದ್ರೆ ಇದು ಎಲ್ಲರೂ ನನ್ನೊಬ್ಬನ ಕೂಗಲ್ಲ. ಹಾಗೆ ಆನಂದ್ ಗುರುಜಿ ಈ ಕಾರ್ಯಕ್ರಮ ಮಾಡಿದ್ರೆ ಮಳೆ ಬರುತ್ತೆ ಅಂತಲ್ಲ, ನಾನೊಬ್ಬನ ಸಂಕಲ್ಪ ಇದಲ್ಲ. ಖಂಡಿತ ಎಲ್ಲರೂ ಸಹಿತ ಸಾಮೂಹಿಕವಾಗಿ ಸಂಕಲ್ಪ ಮಾಡಬೇಕು. ಆನಂದ್ ಗುರುಜಿ ಒಬ್ಬರು ನಿಂತು ಮಾಡೋದ್ರಿಂದ ಈ ಒಂದು ಮಳೆ ಆಗಮನ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಆನಂದ್ ಗುರುಜಿ ಎಲ್ಲರಲ್ಲೇ ಸಾಮಾನ್ಯನಾಗಿರ್ತಕ್ಕಂಥವನು, ಅದರ ಪ್ರಶ್ನೆ ಅಲ್ಲ. ಆದ್ರೆ ಈ ಅನುಷ್ಠಾನ ನಾವು ಮಾಡೋದ್ರಿಂದ ಕಾರ್ಯಸಿದ್ಧಿ ಆಗುತ್ತೆ ಅನ್ನೋ ಒಂದು ಮನಸ್ಸಿಗೆ ಒಂದು ಗೋಚರವಾಗಿರ್ತಕ್ಕಂಥದ್ದು. ಆ ಗೋಚರಿಸಿರ್ತಕ್ಕಂಥ ಶಕ್ತಿ ನಿಮ್ಮದಿಟ್ಟಿದ್ದೇನೆ. ಒಳ್ಳೇದಾಗ್ಲಿ. ಮಾಲೂರು ಕೃಷ್ಣಯ್ಯ ಶೆಟ್ಟಿ ಅವರು ನಮ್ಮ ಜೊತೆಗೆ ಮಾತನಾಡಿದ್ರು. ಅವರಿಗೆ ಮಾತನಾಡಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ, ಗುರುಜಿ ಈಗ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತ ಪಂಚಾಂಗ ಶ್ರವಣ ಮಾಡಬೇಕು, ದರ್ಪಣಾಂಜನ ನೋಡಬೇಕು, ರಾಶಿಫಲ ತಿಳಿಸಬೇಕು. ಇದೆಲ್ಲದರ ಜೊತೆಗೆ ಕೂತಂಗೆ ಇಲ್ಲಿ ಅಂದುಕೊಂಡಂಗೆ ಎಲ್ಲವನ್ನೂ ಸಹಿತ ಒಂದು ನಿರ್ಣಯ, ಈ ಆಸ್ಥಾನ, ಈ ಧರ್ಮಪೀಠ, ಇಲ್ಲಿ ತಗೊಂಡಂಥ ತೀರ್ಮಾನ, ಇದಕ್ಕೆ ವರ್ಣನ ಕೃಪೆ ಬೇಕೇ ಬೇಕು. ಅದಕ್ಕೆ ನನ್ನ ರಾಜ್ಯದ ಜನತೆಗೆ ಸುಭಿಕ್ಷತನ ಉಂಟಾಗಬೇಕು. ಪ್ರತಿಯೊಬ್ಬರು ಸಹಿತ ಕುಡಿಯುವ ನೀರಿಗಾಗಿ ನಾವು ಹಾಹಾಕಾರ ಪಡ್ತಾ ಇದ್ದೀವಿ. ಇದು ಅತಿ ಬೇಗ ದೂರ ಆಗಬೇಕು. ಅದಕ್ಕಾಗಿ ವರ್ಣನ ಕೃಪೆ ಆಗಬೇಕು. ನಾವು ಸಂಕಲ್ಪನೆ ಮಾಡಿದ್ದೀವಿ. ಎಷ್ಟೋ ಸತಿ ಹಿರಿಯರು ಹೇಳ್ತಾರೆ, ದೊಡ್ಡವರು ಹೇಳ್ತಾರೆ, ಗುರುಗಳು ಹೇಳ್ತಾರೆ, ದೊಡ್ಡ ದೊಡ್ಡ ಸ್ವಾಮೀಜಿಗಳು ಹೇಳ್ತಿರ್ತಾರೆ, ಸಂಕಲ್ಪ ಒಂದು ಗಟ್ಟಿಯಾಗಿದ್ದರೆ ಆ ಕ್ಷಣದಿಂದಲೇ ಅನುಕೂಲ ಅಂತ. ಹಾಗೆ ನಾವು ಈಗ ಸಂಕಲ್ಪವನ್ನು ಮಾಡಿದ್ದೇವೆ. ಮಾಡಿದ ಮರುಕ್ಷಣವೇ ಇನ್ನು ವರ್ಣನ ಕೃಪೆ ಆಗಬೇಕು. ರಾಜ್ಯದ ಎಲ್ಲೆಲ್ಲಿ ಮಳೆ ಆಗುತ್ತೋ, ಎಲ್ಲೆಲ್ಲಿ ವರ್ಣನ ಕೃಪೆ ಆಗುತ್ತೋ ನೋಡೋಣ. ಆತನ ಆಶೀರ್ವಾದ ಶೀಘ್ರವಾಗಲಿ. ನಾವು ನೀವೆಲ್ಲರೂ ಸಹಿತ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡೋಣ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಅನುಗ್ರಹ ಆಗಲಿ. ಶೀಘ್ರವಾಗಿ ವರ್ಣನ ಕೃಪೆ ಆಗಲಿ. ಮತ್ತೊಮ್ಮೆ ಭಗವಂತನ ಪ್ರಾರ್ಥಿಸ್ತೇನೆ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕುಂದನಾಂ ಮೃತ್ಯೋನ್ಮೃಕ್ಷೀಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹಾನಂದೇ ನಮಃ, ವಿಶ್ವೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ.
ಶ್ರೀ ಧುರ್ಮುಖಿನಾಮ ಸಂವತ್ಸರೇ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣಪಕ್ಷ 22/9/2016 ಗುರುವಾರ ಸೃಷ್ಟಿ ರೋಹಿಣಿ ನಕ್ಷತ್ರ. ಸೃಷ್ಟಿ ತಿಥಿ ರೋಹಿಣಿ ನಕ್ಷತ್ರ ಇದೆರಡೂ ಬಹಳ ವಿಶೇಷವಾಗಿದೆ.